ನಿಮ್ಮೆಲ್ಲರನ್ನು ಕೂಡ ವಂದಿಸ್ತೀನಿ. ಬನ್ನಿ ಯಾಕೋಬನ ಪತ್ರಿಕೆನ ಕಲಿಯೋಣ. 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳ್ತಿದೆ, ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪ್ರೀತಿ ದೇವಚನರೇ, ಈ ವಾಕ್ಯವನ್ನ ಕಲಿಯುವುದಕ್ಕಿಂತ ಮುಂಚೆ, ಈ ಅಧ್ಯಾಯವನ್ನು ಆಲೋಚಿಸುವುದಕ್ಕಿಂತ ಮುಂಚೆ ಕೆಲವೊಂದು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ನಾನು ಇಡೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಜೀವಿತದಲ್ಲಿ ನಾವು ಯಾರನ್ನ ಆಚಿಕೊಂಡಿದ್ದೀವಿ, ಯಾವುದನ್ನ ನಾವು ನಂಬಿದ್ದೀವಿ, ಯಾವುದನ್ನ ನಾವು ತುಂಬಾ ಇಷ್ಟಪಡ್ತೀವಿ, ಯಾವುದರಲ್ಲಿ ನಾವು ಸಂತೋಷಿಸ್ತೀವಿ, ಇಲ್ಲಾಂದ್ರೆ ನಾವು ಯಾವುದನ್ನಾದ್ರೂ ಮಾಡಬೇಕು ಅಂತ ಆಲೋಚಿಸುವಾಗ ಮನುಷ್ಯರನ್ನ, ಇಲ್ಲಾಂದ್ರೆ ನಮ್ಮ ಸ್ವಂತ ಬಲವನ್ನ ಎದುರು ನೋಡ್ತಾ ಇದೀವಾ ಎನ್ನುವಂತ ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡುತ್ತೇನೆ. 4ನೇ ಅಧ್ಯಾಯದಲ್ಲಿ ನಾವು ಪ್ರಾಮುಖ್ಯವಾಗಿ ಕಲಿಯುವಂತ ಒಂದು ವಿಷಯ ಏನು ಗೊತ್ತಾ? ಭೋಗಾಶೆಗಳಿಂದ, ನಿಮ್ಮ ಭೂಮಿಯಲ್ಲಿ ನಮಗಿರುವಂತ ಈ ಲೋಕದ ಆಶೆಯಿಂದ, ಮಾಂಸದ ಆಶೆಯಿಂದ ನೀವು ಬಿದ್ದು ಹೋಗ್ಬೇಡಿ. ಅವುಗಳಿಂದ ನಮಗೆ ನಾಶನ, ಅವುಗಳಿಂದ ಕೆಟ್ಟ ಸ್ವಭಾವಗಳು ನಮ್ಮ ಒಳಗಡೆ ಬರ್ತದೆ ಎನ್ನುವುದನ್ನ ನಮಗೆ ಕಲಿಸಿಕೊಡ್ತದೆ. ಈ ಆಸೆಗಳೆಲ್ಲ ಯಾಕೆ ಬರ್ತದೆ? ನಮ್ಮಲ್ಲಿ ಹೆಮ್ಮೆಯ ಸ್ವಭಾವ ಇರೋದ್ರಿಂದ. ಅದಾದ್ಮೇಲೆ ನಾವು ನೋಡ್ತೀವಿ, ಯಾರನ್ನು ಕೂಡ ಬೇಗ ತೀರ್ಪು ಮಾಡಬೇಡಿ, ಬೇರೆಯವ್ರನ್ನ ನ್ಯಾಯ ತೀರಿಸಬೇಡಿ ಅತಿ ಶೀಘ್ರದಲ್ಲಿ ಎನ್ನುವುದನ್ನ ಹೇಳ್ತಿದೆ. 13ನೇ ವಾಕ್ಯದಿಂದ ನಾವು ಕಲಿಯುವಂತ ಒಂದು ವಿಷಯ ಏನಂದ್ರೆ, ನಾನು ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ ಅಂತೇಳಿ ಸ್ವಂತ ಧೈರ್ಯದಿಂದ ದೇವರನ್ನ ಆತುಕೊಳ್ಳದೆ, ದೇವರ ಚಿತ್ತವನ್ನು ಆತುಕೊಳ್ಳದೆ ಮಾಡಬೇಡಿ ಅಂತ ಹೇಳ್ತಿದೆ. ಪ್ರೀತಿ ದೇವಚಂದ್ರೆ, ದೇವರ ಮುಂದೆ ದೇವರು ಬಯಸುವಂತ ಒಂದು ಕಾರ್ಯ ಏನು ಗೊತ್ತಾ? ನಾವು ದೇವರ ಮುಂದೆ ತಗ್ಗಿಸ್ಕೊಳ್ಬೇಕು. ಯಾವಾಗ ದೇವರ ತ್ರಾಣ ಉಳ್ಳದ ಹಸ್ತದ ಕೆಳಗೆ ತಗ್ಗಿಸ್ಕೊಳ್ತೀವೋ, ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದಲ್ಲೂ ಹೇಳ್ತಿದೆ, ಆತನ ನಮ್ಮನ್ನ ಮೇಲಕ್ಕೆ ತಕ್ಕ ಕಾಲದಲ್ಲಿ ಮೇಲಕ್ಕೆ ತರುವನು ಅಂತ ಹೇಳಿ. ಪ್ರೀತಿ ದೇವಚನರೇ, ದೇವರಿಗೆ ಒಳಗಾಗಿರೋಣ. ನಾವು ಎದುರಿಸಬೇಕಾಗಿರುವುದು, ನಾವು ಗರ್ವದಿಂದ ಇರಬೇಕಾಗಿರೋದು ಯಾರ ಮುಂದೆ ಅಂದ್ರೆ ಸೈತಾನ ಮುಂದೆ. ದೇವರ ಮುಂದೆ ತಗ್ಗಿಸ್ಕೊಳ್ಳುವಾಗ ಆತನ ಮಾತ್ರಕ್ಕೆ ಬರುವನಾಗಿದ್ದಾನೆ. ನಾವು ನಂಬಿಕೆಯಲ್ಲಿ ಇದ್ದೀವಿ ಅಂತ ಹೇಳಿ ನಾವು ಯಾವುದಾದ್ರೂ ವಿಷಯದಲ್ಲಿ ಗರ್ವದಲ್ಲಿ ಹೆಮ್ಮೆ ಪಡ್ತಾ ಇದ್ರೆ ಅದು ದೇವರ ಚಿತ್ತ ಅಲ್ಲ. ಆ 4ನೇ ಅಧ್ಯಾಯ ನಮಗೆ ಕಲಿಸ್ಕೊಡ್ತಿದೆ, ಮನ ತಿರುಗಿರಿ, ಪಾಪಿಗಳೇ ನೀವು ನಿಮ್ಮ ಕೈಗಳನ್ನ ಶುಚಿ ಮಾಡ್ಕೊಳ್ರಿ ಅಂತ ಹೇಳ್ತಿದೆ. ಯಾವುದಾದ್ರೂ ವಿಷಯದಲ್ಲಿ ಹೆಮ್ಮೆ ಗರ್ವ ನಮ್ಮೊಳಗಡೆ ಇರುವಂಥದ್ದಾದ್ರೆ ಮನ ತಿರುಗೋಣ, ತಗ್ಗಿಸ್ಕೊಳ್ಳೋಣ, ದೇವರ ಮುಂದೆ ಹೋಗೋಣ. ಆಗ ಆತನು ನಮ್ಮ ಮುಂದೆ ಬರುವನಾಗಿದ್ದಾನೆ. ನಂಬಿಕೆ ಏನ್ ಮಾಡ್ತದೆ ಅಂದ್ರೆ ದೇವರ ಮುಂದೆ ತಗ್ಗಿಸಿಕೊಳ್ತದೆ, ಸೈತಾನ್ನ ಎದುರಿಸ್ತದೆ. ಇದರಿಂದ ದೇವರ ಚಿತ್ತವನ್ನ ಅದು ಮಾಡೋದಕ್ಕೆ ಸಾಧ್ಯವಾಗ್ತದೆ. ನಂಬಿಕೆಯಲ್ಲಿ ದೃಢವಾಗಿರೋಣ. ದೇವರ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ.